ದಕ್ಷಿಣ ಭಾರತದ ಪುಟ್ಟ ಗ್ರಾಮದಲ್ಲಿ ಹುಟ್ಟಿದ ಚಿಕ್ಕ ಬಾಲೆ ಇಂದು ಜಗತ್ತಿನಲ್ಲಿ ಅಮ್ಮ ಅಂತ ಅನಿಸಿಕೊಂಡಿದ್ದಾರೆ. ದೇಶ ವಿದೇಶಗಳಲ್ಲಿ ಇವರಿಗೆ ಭಕ್ತರಿದ್ದಾರೆ. ಬನ್ನಿ ಹಾಗಾದರೆ ಕೇರಳ ರಾಜ್ಯದ ಕೊಲ್ಲಂ ಸಮೀಪವಿರುವ ಮಾತಾ ಅಮೃತಾನಂದಮಯಿಯವರ ಆಶ್ರಮಕ್ಕೆ ಹೋಗಿ ಅಲ್ಲಿರುವ ವಿಶೇಷತೆಗಳನ್ನು ತಿಳಿದುಕೊಂಡು ಬರೋಣ. ಅಮ್ಮ ಅಮ್ಮ ಅಮ್ಮ, ದೇಶ ವಿದೇಶದ ಭಕ್ತರಿಂದ ಒಂದೇ ಸಮನೆ ಉದ್ಗಾರ. ಅಮ್ಮನ ಆಶೀರ್ವಾದಕ್ಕಾಗಿ, ಆಲಿಂಗನಕ್ಕಾಗಿ ಕಾದು ಕುಳಿತಿರೋ ಲಕ್ಷಾಂತರ ಜನರು, ಅಮ್ಮನ ದರ್ಶನ ಪಡೆದು ಧನ್ಯರಾಗಲು ಹಾತೊರೆಯುತ್ತಿರೋ ಭಕ್ತರು. ಇದು ಕೇರಳದ ಮಾತಾ ಅಮೃತಾನಂದಮಯಿ ಮಠದಲ್ಲಿ 60ನೇ ಅಮೃತ ವರ್ಷಂ ಸಂದರ್ಭದಲ್ಲಿ ಕಂಡುಬಂದ ದೃಶ್ಯ. ಕೊಲ್ಲಂ ಜಿಲ್ಲೆಯ ಆಲಪ್ಪಾಡು ಪಂಚಾಯತ್ನ ಅರಬ್ಬಿ ಸಮುದ್ರ ಹಾಗೂ ಕಾಯಂಕುಳಂ ಹಿನ್ನೀರಿನ ನಡುವಿನ ಪ್ರಕೃತಿಯ ಸುಂದರ ರಮಣೀಯ ದ್ವೀಪವಿದು. ಶ್ರೀ ಮಾತಾ ಅಮೃತಾನಂದಮಯಿ ದೇವಿ ಅವತರಿಸಿದ ಪವಿತ್ರ ನೆಲ ಇಂದು ಅಮೃತಪುರಿಯಾಗಿದೆ. ಆಧ್ಯಾತ್ಮಿಕ ಅನ್ವೇಷಣೆಗೂ ಲೋಕ ಸೇವೆಗೂ ಕಟಿಬದ್ಧರಾದ 3,000ಕ್ಕಿಂತಲೂ ಹೆಚ್ಚು ಆಶ್ರಮವಾಸಿಗಳಿರುವ ಬೃಹತ್ ಸಮುದಾಯವೇ ಇಲ್ಲಿ ನೆಲೆಸಿದೆ. ಸನ್ಯಾಸಿಗಳು, ಗೃಹಸ್ಥರು, ಬ್ರಹ್ಮಚಾರಿಗಳು ಇದರಲ್ಲಿ ಸೇರಿದ್ದಾರೆ. ಈ ಸಮುದಾಯದಲ್ಲಿ ನಾನಾ ಧರ್ಮದವರು, ವಿಭಿನ್ನ ದೇಶಗಳ ವಿದೇಶಿಯರು ಇದ್ದಾರೆ. ಇಲ್ಲಿ ಬಂದ ಮೇಲೆ ಎಲ್ಲರೂ ಒಂದೇ. ಇವತ್ತು ಅಮ್ಮ ಆಧುನಿಕ ಸಮಾಜಕ್ಕೆ ನಮ್ಮ ಧರ್ಮವನ್ನು ಪ್ರಾಚೀನ ಬೇರುಗಳೊಂದಿಗೆ ಬೇಯಿಸ್ತಾ ಇದ್ದಾರೆ. ಇಲ್ಲಿ ಯಾವುದನ್ನು ರಿಜೆಕ್ಟ್ ಮಾಡುವಂಥ ಇದಿಲ್ಲ. ಯಾವುದೇ ಒಳ್ಳೆಯ ವಿಷಯ ಇರಲಿ, ಅಮ್ಮ ಆಕ್ಸೆಪ್ಟೆನ್ಸ್, ನೋ ರಿಜೆಕ್ಷನ್. ಆಮೇಲೆ ಇಲ್ಲಿ ವಾತಾವರಣದಲ್ಲಿ ನಾವು ಕಂಡುಕೊಳ್ಳತಕ್ಕಂಥ ವಿಚಾರ ಏನಂದರೆ, ಸಾಕಷ್ಟು ಇವತ್ತು ಯುವ ಜನತೆ ಅಮ್ಮನಿಂದಾಗಿ ಆಕರ್ಷಿತ ಆಗ್ತಾಯಿದೆ. ಅಮ್ಮ ಆದ್ಯತೆ ಕೊಡ್ತಕ್ಕಂಥದ್ದು ಸೇವೆ, ಸ್ವಚ್ಛತೆ ಮತ್ತು ಸಮಾಜದಲ್ಲಿ ಸಂಘಟನೆ. ಕಡಲ ತೀರದ ಬೆಸ್ತ ಪರಿವಾರದಲ್ಲಿ ಜನಿಸಿದ ಅಮೃತಾನಂದಮಯಿ ಎಳೆ ಹರೆಯದಲ್ಲೇ ಆಧ್ಯಾತ್ಮದತ್ತ ಆಕರ್ಷಿತರಾಗಿದ್ರು. ಇವತ್ತಿನ ಜಗತ್ತಿನಲ್ಲಿ ಅವರು ಅಮ್ಮ ಅನಿಸ್ಕೊಂಡಿದ್ದಾರೆ. 191 ರಾಷ್ಟ್ರಗಳಲ್ಲಿ ಮಾತಾ ಅಮೃತಾನಂದಮಯಿ ಭಕ್ತರು ಇದ್ದಾರೆ. ವಿದೇಶಿಗರು, ವಿದ್ಯಾರ್ಥಿಗಳು, ವಯೋವೃದ್ಧರು, ಹೀಗೆ ಕಿರಿಯರು ಹಿರಿಯರು ಎಂಬ ಭೇದ ಭಾವವಿಲ್ಲದೆ ಎಲ್ಲರೂ ಸಾಲು ಸಾಲಾಗಿ ಅಮ್ಮನ ದರ್ಶನ ಪಡೆದುಕೊಳ್ತಾರೆ. ಅಮ್ಮನ ಆಲಿಂಗನ ಮತ್ತು ಆಶೀರ್ವಾದದಿಂದ ಪುನೀತರಾಗ್ತಾರೆ. ಅಮ್ಮ ಇದೇ ರೀತಿ ಸಾವಿರಾರು ಜನರಿಗೆ ದರ್ಶನ ನೀಡುತ್ತಾರೆ. ಕೆಲ ಬಾರಿ 30 ಗಂಟೆಗಳ ಕಾಲ ನಿರಂತರವಾಗಿ ದರ್ಶನ ನೀಡಿರೋ ಉದಾಹರಣೆಗಳು ಉಂಟು. ಅಮ್ಮ ಈ ರೀತಿ ಹೃದಯಕ್ಕೆ ಅಪ್ಪಿಕೊಳ್ಳೋದು ಯಾಕೆ ಅಂದರೆ, ಮಗು ತಾಯಿಯ ಬಳಿ ಬರಬೇಕಂದ್ರೆ ಗಾಯ ಮಾಡಿಕೊಂಡಿದೆ, ಎಲ್ಲೋ ಬಿದ್ದು ಏನೋ ತರಚಿಕೊಂಡಿದೆ, ಅಳ್ತಾ ಇದೆ. ತಾಯಿಯ ಬಳಿ ಸಾಂತ್ವನಕ್ಕಾಗಿ ಓಡಿ ಬಂದಾಗ ತಾಯಿ ಏನೋ ಸಾಂತ್ವನ ಕೊಡ್ತಾಳೆ, ಮಾತನಾಡ್ತಾಳೆ, ಮಗು ಅಳಬೇಡ ಅಂತ ಹೇಳ್ತಾಳೆ, ತನ್ನ ಸೆರಗಿನಿಂದ ಕಣ್ಣೀರನ್ನು ಒರೆಸ್ತಾಳೆ. ಮಗು ನಿಲ್ಲಿಸಲಿಲ್ಲ ಅಂತ ಇಟ್ಕೊಳ್ಳಿ, ಅದಕ್ಕೆ ಗಾಯ ಜಾಸ್ತಿ ಆಗಿದೆ. ಅವಾಗ ತಾಯಿ ಏನು ಮಾಡ್ತಾಳೆ, ಒಂದು ಸಿಹಿ ತಿಂಡಿಯನ್ನು ಬಾಯಿಗೆ ಇಡ್ತಾಳೆ. ಆದರೂ ಕೂಡ ಮಗು ಆ ವೇದನೆಯನ್ನು ತಾಳಕ್ಕಾಗ್ತಾ ಇಲ್ಲ, ಸಿಹಿ ತಿಂಡಿಯೂ ಕೂಡ ಆ ವೇದನೆಯನ್ನು ಮರೆಸ್ತಾ ಇಲ್ಲ. ಅಂದರೆ ತಾಯಿ ಏನು ಮಾಡ್ತಾಳೆ, ತನ್ನ ಎದೆಗೆ ಅಪ್ಪಿಕೊಂಡು ಆ ಮಗುವಿನ ಹಣೆಗೆ ಕೆನ್ನೆಗೆ ಒಂದು ಮುತ್ತನ್ನು ಕೊಡ್ತಾಳೆ. ಆವಾಗ ಮಗು ಶಾಂತವಾಗಿ ಹೋಗುತ್ತೆ, ತನ್ನ ಎಲ್ಲ ದುಃಖವನ್ನು ತಾಯಿಯ ಮಡಿಲಲ್ಲಿ ಮರೆತು ಹೋಗುತ್ತೆ. ಅದೇ ರೀತಿಯಲ್ಲಿ ಅಮ್ಮನ ದರ್ಶನ ಪ್ರಾರಂಭ ಆಗಿರೋದು. ತಮ್ಮ ಬಳಿಗೆ ಯಾರೇ ಬರಲಿ, ಅವರು ಯಾವ ಮತದವರೇ ಆಗಿರಲಿ, ಯಾವ ಉದ್ದೇಶದಿಂದಲೇ ಬಂದಿರಲಿ, ಬಂದವರನ್ನೆಲ್ಲ ಅಮ್ಮ ಪ್ರೇಮದಿಂದ ಆಲಿಂಗಿಸಿಕೊಂಡು ಹೃದಯಕ್ಕೆ ಅಪ್ಪಿಕೊಂಡು ಪ್ರೀತಿಯಿಂದ ಮೈತಡವಿ ಸೀಮಾತೀತ ಪ್ರೇಮವನ್ನ ನೀಡ್ತಾರೆ. ವಂದೇ ಅಮೃತೇಶ್ವರಿ, ವಂದೇ ವಿಶ್ವಮಾತರಂ, ವಂದೇ ಅಮೃತೇಶ್ವರಿ, ವಂದೇ ವಿಶ್ವಮಾತರಂ, ವಂದೇ ಜಗದ್ಗುರು ಮಾತರಂ, ವಂದೇ ಧರ್ಮಾಂತರಕ್ಷಕಿ. 1982ರಲ್ಲಿ ಸ್ಥಾಪನೆ ಮಾಡಿದ ಮಠ ಇಂದು ಬೃಹತ್ ಮಠವಾಗಿ ಬೆಳೆದಿದೆ. ಪ್ರಕೃತಿ ವಿಕೋಪ, ದುರಂತಗಳು ಸಂಭವಿಸಿದಾಗ ಮಠದ ವತಿಯಿಂದ ಸಂತ್ರಸ್ತರಿಗೆ ನೆರವು ನೀಡಲಾಗಿದೆ.
ಮಾತಾ ಅಮೃತಾನಂದಮಯಿ ಅವರು ಇತ್ತೀಚೆಗೆ ಜಲಪ್ರಳಯಕ್ಕೆ ತುತ್ತಾದ ಉತ್ತರಾಖಂಡ ಪ್ರದೇಶದ ಪುನರ್ ನಿರ್ಮಾಣಕ್ಕಾಗಿ 50 ಕೋಟಿ ರೂಪಾಯಿ ಹಾಗೂ ದೇಶದ ಅತ್ಯಂತ ಹಿಂದುಳಿದ 101 ಹಳ್ಳಿಗಳನ್ನು ದತ್ತು ತೆಗೆದುಕೊಳ್ಳುವುದಾಗಿ ಘೋಷಿಸಿದ್ದಾರೆ. ನಮ್ಮ ದೇಶದಲ್ಲಿ ವಿದ್ಯಾಭ್ಯಾಸ ಮಾಡಿ ವಿದೇಶದಲ್ಲಿ ಲೆಕ್ಕವಿಲ್ಲದಷ್ಟು ಜನರು ಸೇವೆ ಸಲ್ಲಿಸ್ತಾ ಇದ್ದಾರೆ. ಆದರೆ ಅಮೃತಪುರಿಗೆ ಏನಾದರೂ ನೀವು ಹೋಗಿ ನೋಡಿದ್ರೆ ವಿದೇಶಿಗರು ಅಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಕಾಣಸಿಗ್ತಾರೆ. ಮಠದಲ್ಲಿ ಸಾಮಾನ್ಯ ಭಕ್ತರಂತೆ ಸೇವೆ ಸಲ್ಲಿಸ್ತಾ ಇದ್ದಾರೆ. ಬುದ್ಧಿವಂತರ ನಾಡು, ಪ್ರತಿಭಾ ಸಂಪನ್ನರ ಬೀಡು ವಿದೇಶದ ಪಾಲಾಗುತ್ತಿದೆ. ಟಾಪ್ ಬ್ರೈನ್ಗಳು ವಿದೇಶಿಗರ ಪೇಟೆಂಟುಗಳಾಗುತ್ತಿದ್ದಾರೆ. ಆದರೆ ನೀವು ನಂಬ್ತಿರೋ ಬಿಡ್ತಿರೋ, ಮಾತಾ ಅಮೃತಾನಂದಮಯಿ ಅವರ ಅಮೃತಪುರಿಯ ಆಶ್ರಮದಲ್ಲಿ ವಿದೇಶಿಗರು ಸೇವೆ ಸಲ್ಲಿಸುತ್ತಿದ್ದಾರೆ. ಮಠದ ಯಾವುದೇ ಕೆಲಸದಲ್ಲಿ ವಿದೇಶಿಗರು ಸಂಪೂರ್ಣವಾಗಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಕಸ ಗುಡಿಸೋದಿರಬಹುದು, ಕ್ಯಾಂಟೀನ್ನಲ್ಲಿ ಅಡುಗೆ ಮಾಡುವುದು, ಕ್ಲೀನ್ ಮಾಡೋ ಕಾರ್ಯದಲ್ಲಿ ನಿರತರಾಗಿದ್ದಾರೆ. ಆಶ್ರಮಕ್ಕೆ ಭೇಟಿ ನೀಡಿದವರು ಮಾತ್ರ ಇದನ್ನ ನೋಡಿ ಖುಷಿ ಪಡ್ತಾರೆ. ಇಲ್ಲಿ ಯಾವುದೇ ಟಾಯ್ಲೆಟ್, ಶೌಚಾಲಯ ಕ್ಲೀನಿಂಗಿಂದ ಹಿಡಿದು ಎಲ್ಲ ಕಾರ್ಯಗಳಲ್ಲಿ ಅವರು ಕೂಡ ಭಾರತೀಯರ ಸಮಸಮವಾಗಿ ಭಾರತೀಯರ ಜೊತೆಗೆ ಅವರು ಕೂಡ ಕಸವನ್ನು ಗುಡಿಸೋದಾಗಿರಬಹುದು, ನಿರ್ಮಾಲ್ಯವನ್ನು ತೆಗೆಯೋದಾಗಿರ್ಬೋದು, ಶೌಚಾಲಯವನ್ನು ಕ್ಲೀನ್ ಮಾಡೋದಾಗಿರ್ಬೋದು, ಅಡುಗೆಯನ್ನು ಬಡಿಸೋದಾಗಿರ್ಬೋದು, ಪೂಜೆಯನ್ನು ಕೂಡ ನಾವಿಲ್ಲಿ ನೋಡ್ತೇವೆ. ಅದಕ್ಕೆ ಮುಖ್ಯ ಕಾರಣ ಅಂದರೆ ಅಮ್ಮ ಮಾತ್ರ. ಯಾಕೆಂದರೆ ಅಮ್ಮ ವರ್ಷದಲ್ಲಿ 4.5 ತಿಂಗಳು ವಿದೇಶ ಯಾತ್ರೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಅಲ್ಲಿ ಅಮ್ಮನನ್ನು ನೋಡಿ, ಅಮ್ಮನಿಂದ ಆಕರ್ಷಿತರಾಗಿ ಅವರು ಕೂಡ ಆ ಯಾವ ಒಂದು ಶಾಂತಿಗಾಗಿ ಒಂದು ಸಮಾಧಾನವನ್ನು ಹುಡುಕ್ತಾ ಇದ್ರು ಜೀವನದಲ್ಲಿ, ಅಲ್ಲಿ ಅಮ್ಮನ ಸಂಪರ್ಕಕ್ಕೆ ಬಂದು ಅವರಿಗೆ ಆ ಉತ್ತರ ಸಿಕ್ಕಿದೆ. ಅವರು ಕೂಡ ಇಲ್ಲಿ ಬಂದು ನಾವು ಕೂಡ ಜಗತ್ತಿಗೆ ಏನಾದರೂ ಮಾಡಬೇಕು, ನಾವು ಕೂಡ ಸಮಾಜಕ್ಕೆ ಏನಾದರೂ ಮಾಡಬೇಕು ಅನ್ನುವ ದೃಷ್ಟಿಯಲ್ಲಿ ಇವತ್ತು ನಾವೇ ನೋಡ್ತಾ ಇದ್ದೇವೆ. ಇಲ್ಲಿ ಅವರು ಕೂಡ ಬಂದು ತಮ್ಮ ಕೈಲಾದ ಸೇವೆಯನ್ನು ಮಾಡ್ತಾ ಇದ್ದಾರೆ. ಯಾವುದೇ ರೀತಿಯಲ್ಲಿ ಬೇಸರ ಮಾಡಿಕೊಳ್ಳದ ವಿದೇಶಿಗರು ಸ್ವಯಂ ಪ್ರೇರಣೆಯಿಂದ ಇಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ. ಕೆಲ ವಿಜ್ಞಾನಿಗಳು ಕೂಡ ಅಮೆರಿಕ ಬಿಟ್ಟು ಆಶ್ರಮಕ್ಕೆ ಬಂದು ಅಲ್ಲಿ ಮಾಡಬೇಕಾದ ಕಾರ್ಯವನ್ನ ಇಲ್ಲಿ ಮಾಡಿ ತಮ್ಮ ಅರ್ಧ ಸಂಬಳವನ್ನ ಮಠಕ್ಕೆ ನೀಡುತ್ತಿದ್ದಾರೆ. ವಿಶೇಷ ಅಂದ್ರೆ ಮಾತಾ ಅಮೃತಾನಂದಮಯಿಯವರು ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ್ರೆ ಅವರ ಸುತ್ತಮುತ್ತ ಕಾಣಸಿಗೋದು ವಿದೇಶಿಗರು. ಹೌದು, ಅಮ್ಮನವರ ಸುತ್ತಮುತ್ತ ಭದ್ರತೆಯನ್ನ ನೋಡಿಕೊಳ್ಳುವುದು ಕೂಡ ವಿದೇಶಿಗರೇ. ಅಮೃತಾನಂದಮಯಿ ಮಠ ಅಪಾರ ಭಕ್ತ ಸಮೂಹವನ್ನ ಹೊಂದಿದೆ. ಮೆಡಿಕಲ್, ಎಂಜಿನಿಯರಿಂಗ್, ಆಯುರ್ವೇದಿಕ ಸೇರಿದಂತೆ 57ಕ್ಕೂ ಹೆಚ್ಚು ಕಾಲೇಜುಗಳನ್ನು ಸ್ಥಾಪನೆ ಮಾಡಿ ಬಡ ವಿದ್ಯಾರ್ಥಿಗಳಿಗೆ ಶಿಕ್ಷಣ ನೀಡುತ್ತಿದ್ದಾರೆ. ಗ್ರಂಥ ಅಧ್ಯಯನ, ಸತ್ಯದೆಡೆಗೆ ಸಾಗುವ ವಾಸ್ತವತೆ ಮತ್ತು ಜ್ಞಾನದಿಂದ ಸತ್ಯ ಸಂಗತಿಗಳೆಡೆಗೆ ಜಗತ್ತನ್ನ ಕರೆದೊಯ್ಯುವ ಕಾಯಕವನ್ನ ಅಮ್ಮ ಮಾಡುತ್ತಿದ್ದಾರೆ. ಅವರ 4 ದಶಕಗಳ ಅಂದಿನ ಸರಳ ಬಾಲ್ಯದ ಮನೆ ಇಂದು ಜಗತ್ತಿನ ಲಕ್ಷಾಂತರ ಜನರಿಗೆ ಆಧ್ಯಾತ್ಮದ ನೆಮ್ಮದಿಯ ತಾಣವಾಗಿದೆ. ಇದು ಈ ಹೊತ್ತಿನ ವಿಶೇಷ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.